ಮಾಡಕ್ಕಾಗಲ್ಲ. ಈಗ ಜನ ಎಲ್ಲ ಸೋಂಬೇರಿ ಆಗ್ಬಿಟ್ರು. ದುಡಿಬೇಕು ಅನ್ನೋದು ಯಾರಿಗೂ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ಅಷ್ಟೇ, ನಮ್ಮ ರೈತರ ಮನೆಯಲ್ಲೇ ಹುಟ್ಟಿರೋ ಹುಡುಗರಿಗೆ ತಳಪ್ಪ ನಾವು ಬೇಸಾಯ ಮಾಡಬೇಕು, ನಮ್ಮ ತಂದೆ ತಾತನವ್ರು ಈ ತರ ಬೇಸಾಯ ಮಾಡಿದ್ದು ಬಂದ್ಕೊಂಡ್ ಬಂದಿದ್ದಾರೆ, ನಾವು ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಮ್ಗೂನು ಅವ್ರನ್ನ ತೋಟಕ್ಕೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಕರೆಯೋ ಇಂಟ್ರೆಸ್ಟ್ ತಪ್ಪೋಗ್ಬಿಟ್ಟದೆ ಕೆಲವರಿಗೆ. ಕರೆಯಲ್ಲ, ಅವ್ರೇನೋ ನನ್ನ ಮಗನು ಕಾನ್ವೆಂಟ್ ಅಲ್ಲಿ ಓದ್ಬೇಕು, ಅಲ್ಲಿ ಓದ್ಬೇಕು, ಇಲ್ಲಿ ಓದ್ಬೇಕು, ಅಷ್ಟರಲ್ಲಿ ಆಗ್ಬಿಡ್ತು ನಮ್ಮ ರೈತರು ಇದು. ಇವಾಗ ಅಲ್ಲ, ನನ್ನ ಮಗನು ಅವಾಗ ನಾನು ಓದಿಸ್ಬೇಕು ಅನ್ನೋ ಆಸೆ ಇತ್ತು. ನಾನು 63ರಲ್ಲಿ ಇಂಟರ್ಮೀಡಿಯೇಟ್, 61ರಲ್ಲಿ SLC ಬೆಂಗಳೂರಲ್ಲೇ ಓದಿದ್ ನಾನು. ನಮ್ಮ ಹುಡುಗರನ್ನ ವಿದ್ಯಾಭ್ಯಾಸ ಮಾಡಬೇಕು, ಎಜುಕೇಶನ್ ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಟ್ಟೆ. ಇವರಿಗೆ ತಲೆಗೆ ಅಂಟಿಸ್ಲಿಲ್ಲ. ಆದ್ರೆ ಇವಾಗ ವಿದ್ಯಾಭ್ಯಾಸ ಹಿಡಿಲಿಲ್ಲ ಅಂದ್ರೂ ಜಮೀನಿಗೆ ಬರಕ್ ಬಿಡಲ್ಲ ಮಕ್ಕಳನ್ನ. ಕೆಲವರಿಗೆ ಇವಾಗ ಕೆಲವು ವಿಷಯದಲ್ಲಿ ನಮ್ಮ ಕಡೆನೇ ಇವಾಗ ವ್ಯವಸಾಯ ಮಾಡಿದ್ರೆ ಲಾಭನೇ ಸಿಗ್ತಾ ಇಲ್ಲ. ಒಂದು ಬೆಳೆಯಲ್ಲಿ ಸಿಕ್ಕಿದ್ರೆ ಇನ್ನೆರಡು ಬೆಳೆ ಲಾಭ ಸಿಕ್ಕಲ್ಲ. ಬೆಳೆ ಬೆಳಿತೀವಿ, ಒಳ್ಳೆ ಬೆಳೆ ಫಸಲು ಬಂದಿರ್ತದೆ, ಅಲ್ಲಿ ಮಾರ್ಕೆಟ್ ಅಲ್ಲೋದ್ರೆ ಮಾರ್ಕೆಟ್ ಬಿದ್ದೋಗಿರ್ತದೆ. ಒಂದೊಂದ್ಸಾರಿ ನಾವು ಮಾಡಿದ ಖರ್ಚೇ ಬರಲ್ಲ. ಉದಾಹರಣೆಗೆ ಮೊನ್ನೆ ನಾವು 2 ಎಕರೆ ಕೋಸು ಹೊಡೆಯಕ್ ಬಂದಿತ್ತು, ಬಜಾರ್ ಇಲ್ಲ. ಬಜಾರ್ ಇದಕ್ಕೆ ನಾವು ರೋಟ್ರ್ ಹಾಕ್ಬಿಟ್ವಿ. ಹಂಗೆ ರೈತರ ಕೆಲಸ. ಇವಾಗ ಅದನ್ನ ನೋಡ್ಕೊಂಡು ರೈತರು ಮಾಡ್ಬಿಟ್ರೆ ಯಾಕೆ ಇವೆಲ್ಲ ಕಟ್ಕೊಂಡು ನಮ್ಮ ಮಕ್ಕಳು ಎಲ್ಲೋ ವಿದ್ಯಾಭ್ಯಾಸ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಇದ್ಬಿಡ್ಲಿ ಅನ್ನೋ ಒಂದು ಇಂಟೆನ್ಷನ್ ಬಂದ್ಬಿಟ್ಟದೆ ಇವಾಗ.